ಚಾರ್ಜ್ ಮಾಡ್ತಿದ್ದಾರೆ ಆ್ಯಕ್ಚುಯಲ್ ಆಗಿ. ಸೊ ಕೆಲವೊಂದು ಗೇಮ್ಸ್ ಅಷ್ಟೇ ನಿಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಡ್ ಕೆಲವೊಂದು ಮೇಯ್ನ್ ಎಲ್ಲನೂ ಅವರು ಚಾರ್ಜ್ ಮಾಡ್ತಿದ್ದಾರೆ. ಎಲ್ಲ ವೆಲ್ಕಮ್ ಡ್ರಿಂಕ್ ತೊಗೊಂಡ್ವಿ, ಹೋಗಿ ಒಳಗಡೆ ಎಲ್ಲ ಪ್ರೈಸಸ್ ಎಲ್ಲ ವಿಚಾರಿಸಿದ್ವಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 30360. ನಾವಿವತ್ತು ನನ್ನ ಫ್ಯಾಮಿಲಿ ಜೊತೆಗೆ RR ರಿಟ್ರೀಟ್ ನೆಲಮಂಗಲಾಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ, ಏನೇನು ಆ್ಯಕ್ಟಿವಿಟೀಸ್ ಇದೆ ಆ್ಯಂಡ್ ಪ್ರೈಸ್ ಡೀಟೇಲ್ಸ್ ಆ್ಯಂಡ್ ಊಟ ಹೆಂಗಿತ್ತು ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಆ್ಯಂಡ್ ನನ್ನ ಫ್ಯಾಮಿಲಿ ಬಂದು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ. ಸೊ ಇವರೆಲ್ಲ ಹೋಗ್ತಿದ್ದೀವಿ. ಹೆಂಗೆ ಅನ್ನಿಸ್ತಿದೆ ರಿಷಿ? ಚೆನ್ನಾಗಿದೆ. ಹೇಮು ಹೆಂಗೆ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಗಾಡಿ ಹಿಡಿದಿದ್ದೀವಿ. ನಮಸ್ಕಾರ. ಚೆನ್ನಾಗಿ ಅನ್ನಿಸ್ತಿದೆ. ಫಾರ್ ದ ಫಸ್ಟ್ ಟೈಮ್ ಸರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಟೈಮ್ ಸರಿಗೆ ಹೋಗ್ತೀವಿ ಅಂತ ಬ್ಯಾಂಗ್ಳೂರ್ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಆಗಿರೋದ್ರಿಂದ ಟ್ರಾಫಿಕ್ ಇಲ್ಲ. ಊರಿಗೆ ಹೋಗಿ ಹಬ್ಬ ಮಾಡೋ ಅಂಥವ್ರೆಲ್ಲರೂ ಬೇಗ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಟ್ರಾಫಿಕ್ ಇಲ್ಲದಿರೋ ಟೈಮಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಮುಂದಕ್ಕೆ ಹೋಗ್ತಾ ಅಪ್ಡೇಟಲ್ಲಿ ಗೊತ್ತಾಗುತ್ತೆ ಟ್ರಾಫಿಕ್ ಇತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಎಕ್ಸೈಟೆಡ್. ಸೊ ಕೀಪ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾರೆ ನಮ್ಮನ್ನು. ಕೊನೆವರೆಗೂ ಮಿಸ್ ಮಾಡ್ದೇ ವಿಡಿಯೋ ನೋಡಿ. ಅಲ್ಲಿ ಹೆಂಗೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಿಂಗೆ ಹೇಳ್ತಾ ಪಟ್ಟಂತ ವಿಡಿಯೋ ಶುರು ಮಾಡೋಣ ಬನ್ನಿ. ಹಾಗಾದರೆ ನೋಡಿ, ನಾವು ಹೋಗೋ ದಾರಿಯಲ್ಲಿ ದೊಡ್ಡ ಆಂಜನೇಯ ಸಿಗುತ್ತೆ. ಇದು ಆಲ್ಮೋಸ್ಟ್ ನಿಮಗೆ 52 ಫೀಟ್ ಇದೆ. ತುಂಬ ಅಂದರೆ ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ಸಾಟರ್ಡೇಸ್ ಎಲ್ಲ ತುಂಬ ಕ್ರೌಡ್ ಇರುತ್ತೆ. ರಿಷಿ ಅಲ್ಲಿ ಹೋಗ್ಬಿಟ್ಟು ಏನೇನೆಲ್ಲ ಆಟ ಆಡ್ತೀಯ ಬಂಗಾರ? ರೋಲರ್ ಕೋಸ್ಟರ್ ಅಲ್ಲಿ ಇರಲ್ಲ. ನಾವು ವಂಡರ್ಲಾಗ್ ಹೋಗ್ತಾ ಇಲ್ಲ, RR ರಿಟ್ರೀಟ್. ಇದು ರೆಸಾರ್ಟ್. ಇದು ಏನ್ ಹೇಳು? ಏನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಆಮೇಲೆ ಏಮು ನೀವ್ ಏನೇನೆಲ್ಲ ಆಟ ಆಡ್ತೀರಾ? ವೇವ್ ಪೂಲ್ ಅಲ್ಲಿ ಇಲ್ಲ. ನೀವೇನೇನೆಲ್ಲ ಆಟ ಆಡ್ತೀರಾ? ಮಿಕ್ಕಿದೆಯೋ ಅವೆಲ್ಲ ಆಡ್ತೀನಿ. ಬಟ್ ಆಡಕ್ ಮುಂಚೆ ಛೋಟಾ ಜೂನಿಯರ್ ಒಬ್ಬ ಇವನ್ನ ಮೇಂಟೈನ್ ಮಾಡೋದೇ ತಲೆನೋವು. ಓಕೆ, ಆನ್ ದ ವೇ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಜಾಗದಲ್ಲಿ ನಿಲ್ಸಿದ್ದೀವಿ. ಯೂಶ್ವಲಿ ನಾವು ಎಲ್ಲೇ ಹೊರಗಡೆ ಹೋದರೂ ಈ ಒಂದು ಸ್ಟಾಪಲ್ಲೇ ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕ್ಲೆನ್ಸಿನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಇದು ರೋಡ್ ಸೈಡೇ, ಆದರೂ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ಬನ್ನಿ ಅದು ಹೆಂಗಿರುತ್ತೆ ಅಂತ. ನೋಡಿ, ಈ ರೋಡ್ ಸೈಡಲ್ಲಿರೋದು. ಸೊ ಇದು ಬಂದು ಯೂರೋ ಕಿಡ್ಸ್ ಅಂತ. ಸೊ ಇದ್ರ ಪಕ್ಕದಲ್ಲೇನೇನೇನೇನೇ ಈ ಅಂಗಡಿ ಇರೋದು. ನೋಡಿ, ಇದೇ ಶಾಪು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನಾವಿಲ್ಲಿ ಇಡ್ಲಿ ಮತ್ತು ಬೋಂಡಾ ಆರ್ಡರ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಬೇರೆನೂ ಆರ್ಡರ್ ಮಾಡಿದ್ದೀವಿ. ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಟ್ರಾಫಿಕ್ ತುಂಬಾ ಜಾಸ್ತಿ ಆಗೋಯ್ತು. ಸೊ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ರೀಚ್ ಆಗ್ತಿದ್ವಿ ಅನಿಸುತ್ತೆ. ಬಟ್ ತುಂಬಾ ಟ್ರಾಫಿಕ್ ಜಾಮ್ ಆಗೋಗಿದೆ. ಈ ಟ್ರಾಫಿಕ್ ನೋಡ್ತಾ ಇದ್ದರೆ ಬೇಗ ಕ್ಲಿಯರ್ ಆಗೋ ಥರ ಅನ್ನಿಸ್ತಾ ಇಲ್ಲ. ಅಷ್ಟು ಜಾಮ್ ಆಗೋಗಿದೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಅಲ್ಲಿ ರೀಚ್ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ನಾವು RR ರಿಟ್ರೀಟಿಗೆ. ಆ್ಯಂಡ್ ನೀವು ರೋಡ್ ನೋಡ್ತಿರ್ಬೋದು. ಒಳ್ಳೆ ನನಗೆ ಫಾರೆಸ್ಟ್ ಒಳಗಡೆ ಹೋದಂಗೆ ಫೀಲ್ ಆಗ್ತಾ ಇದೆ. ಆ ಕಡೆ ಈ ಕಡೆ ಫುಲ್ಲು ಮರಗಳು, ಗಿಡಗಳು. ಆ್ಯಂಡ್ ರೋಡ್ ಸ್ವಲ್ಪ ಚಿಕ್ಕದಿದೆ ಆ್ಯಂಡ್ ಹಳ್ಳ ಕೊಳ್ಳ ಇದೆ ಸ್ವಲ್ಪ. ಸೊ ಯಾರ್ಯಾರು ಬರ್ತೀರಿ ಸ್ವಲ್ಪ ನೋಡ್ಕೊಂಡು ಬನ್ನಿ, ಆಯಿತಾ? ಸೊ ನೋಡ್ಬೋದು, ಚೆನ್ನಾಗಿದೆ. ಒಟ್ನಲ್ಲಿ ಫೀಲಿಂಗ್ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಫುಲ್ ಗ್ರೀನರಿ ಇದೆ. ಬಟ್ ರೋಡ್ ಚಿಕ್ಕದಿದೆ, ಸ್ವಲ್ಪ ಹಳ್ಳ ಇದೆ. ರಿಷಿ ಏನು ಮಾಡ್ತಿದ್ದೀರಾ? ನಿಂತ್ಕೊಂಡಿದ್ದೀರಾ? ಸೊ ನೋಡ್ತಾ ಇದ್ದೀರಲ್ಲ, ಅಲ್ಲೇ ನಡೀರಿ, ಹಂಗೆ ಹೋಗ್ಬೋದು. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು RR ರಿಟ್ರೀಟಿಗೆ. ಆ್ಯಂಡ್ ಎಂಟ್ರಿ ನೋಡ್ಬೋದು ನೀವು. ನೋಡಿ ಈ ಥರ ಇದೆ. ಇದು ಗೇಟ್ 2 ಅಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ನಾವು ಗೇಟ್ 1 ಕಡೆ ಹೋಗ್ತಿದ್ದೀವಿ. ನೋಡಿ, ಗೇಟ್ 1 ಕಡೆ ಬಂದ್ವಿ. ಸೊ ಇಲ್ಲಿ ಇದ್ದಾರೆ ನಮ್ಮನ್ನ ವೆಲ್ಕಮ್ ಮಾಡಲಿಕ್ಕೆ. ಸೊ ವಿ ಹ್ಯಾವ್ ರೀಚ್ಡ್ RR ರಿಟ್ರೀಟ್. ಸೊ
ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಹೆಂಗಿದೆ ಅಂತ. ಆ್ಯಂಡ್ ನಾವಿವಾಗ ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಕಾರ್ ಪಾರ್ಕಿಂಗ್ ಆ್ಯಂಡ್ ನೋಡಿದ್ರೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ. ಆ್ಯಂಡ್ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇರಬಹುದು. ಸೊ ಫೈನಲಿ ಬಂದ್ವಿ ನಾವು. ಆ್ಯಂಡ್ ಆನ್ಲೈನಲ್ಲಿ ಇನ್ನೂ ಬುಕ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಹೋಗಿ ವಿಚಾರಿಸೋಣ. ಸೊ ಬನ್ನಿ ಪ್ರೈಸಸ್ ಎಲ್ಲ ಹೆಂಗಿದೆ ಅಂತ ನೋಡೋಣ. ಆ್ಯಂಡ್ ನಿಮಗೆಲ್ಲ ಆ್ಯಂಬಿಯನ್ಸ್ ತೋರಿಸ್ತೀನಿ. ಸೊ ಹೆಂಗಿದೆ ಅಂತ ನೀವು ನೋಡಿ. ಸ್ವಾನ್ ಎಲ್ಲ ಇದೆ ಆ್ಯಂಡ್ ಗ್ರೀನರಿ ಆಗಿದೆ. ಆ್ಯಂಡ್ ನಿಜವಾಗ್ಲೂ ಆ್ಯಂಬಿಯನ್ಸ್ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಹೋಗಿ ಒಳಗಡೆ ಎಲ್ಲ ಪ್ರೈಸಸ್ ಎಲ್ಲ ವಿಚಾರಿಸಿದ್ವಿ. ಆನ್ಲೈನಲ್ಲೆಲ್ಲ 999 ಅಂತ ಮೆನ್ಷನ್ ಮಾಡಿರ್ತಾರೆ, ಬಟ್ ಆ್ಯಕ್ಚುಲಾಗಿ 999 ಇಲ್ಲ. ಪ್ಲಸ್ GST ಇರುತ್ತೆ. ಆ್ಯಂಡ್ ಡೇ ಔಟ್ ಪ್ಯಾಕೇಜಸ್ ಶುರು ಆಗೋದೇ 1400ಇಂದ, ಪ್ಲಸ್ GST ಅಂತ ಹೇಳಿದ್ರೆ 1600 ಆಗುತ್ತೆ. ಸೊ ಪರ್ ಪರ್ಸನ್ನು ಇಲ್ಲಿ ಡೇ ಔಟ್ ಪ್ಯಾಕೇಜಿಂಗು 11 to 6 ನೀವು ತೊಗೊಳ್ತೀನಿ ಅಂತಂದರೆ 1600 ರುಪೀಸ್ ಆಗುತ್ತೆ ಪರ್ ಪರ್ಸನ್ನು. ಆ್ಯಂಡ್ ಮಕ್ಕಳಿಗೆ ಆಫ್ಟರ್ 5 ಇಯರ್ಸಿಗೆ ನಿಮಗೆ ಆಫ್ ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರೈಸಸ್ಸು ಆನ್ಲೈನಲ್ಲಿ ಇರೋ ಥರ ಅಂದ್ಕೊಂಡು ಬರಬೇಡಿ. ಸೊ ಆನ್ಲೈನಲ್ಲಿ 999 ಅಂತ ಮೆನ್ಷನ್ ಮಾಡಿದರೆ, ಬಟ್ ಆ್ಯಕ್ಚುಲಾಗಿ 1600 ರುಪೀಸ್ ಪರ್ ಪರ್ಸನ್ ಆಗುತ್ತೆ. ಆ್ಯಂಡ್ ನಾವಿವತ್ತು ವೀಕ್ ಡೇ ಬಂದಿರೋದ್ರಿಂದ 100 ರುಪೀಸ್ ಡಿಸ್ಕೌಂಟ್ ಮಾಡಿದ್ರು. ಸೊ 1500 ರುಪೀಸಿಗೆ ನಮಗೆ ಡೇ ಔಟ್ ಪ್ಯಾಕೇಜ್ ಕೊಟ್ಟಿದ್ದಾರೆ ಪರ್ ಪರ್ಸನ್ನು. ರಿಷಿಗೆ 750 ರುಪೀಸ್ ತೊಗೊಂಡಿದ್ದಾರೆ. ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಏನೇನೆಲ್ಲ ಇರುತ್ತೆ ಅಂತ ನಾವು ನೋಡೋಣ. ಸೊ ಈ ಕಡೆ ಬಂದರೆ ನಿಮಗೆ ರಿಸೆಪ್ಷನ್ ಇದೆ. ಸೊ ಈ ಕಡೆ ನೋಡ್ಬೋದು. ರಿಷಿಮಾ ಈ ಕಡೆ ಎಲ್ಲ ನೋಡಿ. ಆ್ಯಂಬಿಯನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ಲಿ ಗ್ರೀನರಿ. ಹಾಂ ಎಲ್ಲ ನೋಡಿದ್ರು ಗ್ರೀನರಿ. ಬಾ ಇಲ್ಲಿ ಈ ಕಡೆ. ಏನ ಬೇಡ, ಹಾಂ ಬೇಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬುದ್ಧ. ನೀರೊಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ದಾರೆ ಬುದ್ಧ ಇಲ್ಲಿ. ತುಂಬ ಚೆನ್ನಾಗಿದೆ ಅಲ್ವಾ ಒನಮ್ಮ? ಹಾಂ, ಲೈಟ್ ರಾತ್ರಿ ಬರುತ್ತೆ. ಹೌದು. ಸೊ ಹೀಗೆ ಮುಂದೆ ಎಲ್ಲ ನೋಡೋಣ ಏನೇನು ಸಿಗುತ್ತೆ, ಹೆಂಗೆಲ್ಲ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ವೆಲ್ಕಮ್ ಡ್ರಿಂಕ್ ತೊಗೊಂಡ್ವಿ. ಐ ಥಿಂಕ್ ಕೋಕಮ್ ಜ್ಯೂಸ್ ಅನಿಸುತ್ತೆ. ಸೊ ಎಲ್ಲರಿಗೂ ಒಂದೇ ಫ್ಲೇವರ್ ಕೊಡ್ತಾರೆ, ಬೇರೆ ಬೇರೆ ಫ್ಲೇವರ್ಸ್ ಇಲ್ಲ. ಸೊ ಎಲ್ಲರೂ ಒಂದೇ ತೊಗೊಂಡು ಕುಡಿಬೇಕು. ಸೊ ವೆಲ್ಕಮ್ ಡ್ರಿಂಕ್ ಫಸ್ಟು. ಸೊ ನೆಕ್ಸ್ಟ್ ಬಂದು ನಾವು ಲಾಕರ್ ತೊಗೊಂಡು ಬೇಕಂದರೆ ಬಟ್ಟೆ ಚೇಂಜ್ ಮಾಡ್ಬೋದು, ಇಲ್ಲ ಫಸ್ಟು ನಾವು ಡ್ರೈಗೆ ಮಾಡಿ ಆಮೇಲೆ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಆಲ್ರೆಡಿ ಕಿಡ್ಸ್ ಎಲ್ಲರೂ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ರೋಪ್ ಗೇಮ್ಸ್ ಎಲ್ಲ ಇದೆ ಈ ಕಡೆ. ಬಟ್ ನೇಚರ್ನ ಎಂಜಾಯ್ ಮಾಡೋಕ್ಕೆ ಯಾರ್ಯಾರಿಗೆಲ್ಲ ಇಷ್ಟ ಇದೆ, ಸೊ ಕಂಪ್ಲೀಟ್ಲಿ ಅವ್ರು ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಕೂಲ್ ಪ್ಲೇಸ್, ಕೂಲ್ ವೆದರ್ ಆ್ಯಂಡ್ ಕಂಪ್ಲೀಟ್ಲಿ ಗ್ರೀನರಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಇಲ್ಲೊಂದು ಪ್ಲೇಸ್ ಇದೆ, ಇದೊಂದು ಲೈಕ್ ಪಾರ್ಕ್ ಥರ ಇದೆ ನೋಡಿ. ಸೊ ಎಲ್ಲರಿಗೂ ಬೆಂಚೆಲ್ಲ ಕೊಟ್ಟಿದ್ದಾರೆ ಕೂತ್ಕೊಂಡು ರೆಸ್ಟ್ ಮಾಡಲಿಕ್ಕೆ ಅಂತ. ಆ್ಯಂಡ್ ನೋಡಿ ಇಲ್ಲಿ ಐ ಲವ್ RR ರಿಟ್ರೀಟ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ ನೋಡಿ. ಆ್ಯಂಡ್ ಮೇ ಬಿ ಇಲ್ಲಿ ಬಂದು ಊಟ ಮಾಡಲಿಕ್ಕೆ ಅನಿಸುತ್ತೆ. ಬರ್ಡೇ ಕೇಕ್ ಕಟಿಂಗ್ ಅದೆಲ್ಲನೂ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇದನ್ನು ಫಿನಿಶ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೋಬೋದು. ನೋಡಿ ಸಿಂಗಲ್ ರೋಪ್ ಮೇಲೆ ನಡ್ಕೊಂಡು ಹೋಗೋದು ಚೆನ್ನಾಗಿದೆ. ಇವಾಗ ನಾವು ದೊಡ್ಡವರೆಲ್ಲ ಆಡೋಂಥದ್ದು ಸೈಕ್ಲಿಂಗು ಆ್ಯಂಡ್ ರೋಪ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಲ್ಲೇನೋ ಮಾಡ್ತಿದ್ದಾರೆ, ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಅದ್ರ ಹೆಸರು. ಸೊ ಈ ಜಾಗಕ್ಕೆ ಬಂದಿದ್ದೀವಿ ಇವಾಗ. ನೋಡ್ಬೋದು ಎಲ್ಲರೂ ಆಲ್ರೆಡಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ತಿದ್ದಾರೆ. ನಾವು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಬಟ್ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಿದ್ದಾರೆ ಆ್ಯಕ್ಚುಲಾಗಿ. ಸೊ ಕೆಲವೊಂದು ಗೇಮ್ಸ್ ಅಷ್ಟೇ ನಿಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಡ್ ಕೆಲವೊಂದು ಮೇಯ್ನ್ ಎಲ್ಲನೂ ಅವರು ಚಾರ್ಜ್ ಮಾಡ್ತಿದ್ದಾರೆ. ಸೊ ನನಗೇನು ಆ್ಯಕ್ಚುಲಾಗಿ ವರ್ತ್ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಬೇರೆಯವರೆಲ್ಲ ತುಂಬ ಪಾಸಿಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ, ಬಟ್ ನನಗೆ ಸೀರಿಯಸ್ಲಿ ವರ್ತ್ ಅನ್ನಿಸ್ತಾ ಇಲ್ಲ. ಇದು ನೋಡಿ ಯಾವುದೋ ಭಯಾನಕ ಗೇಮ್ ಇದು. ಸೊ ಮೇಲೆ ಕರ್ಕೊಂಡು ತುಬಕ್ಕಂತ ಬಿಟ್ಬಿಡ್ತಾರೆ ನೋಡಿ, ಎಷ್ಟು ಮೇಲೆ ಕರ್ಕೊಂಡು ಹೋಗಿದ್ದಾರೆ.
ಬಿಡ್ತಾರೆ ನೋಡಿ. ಈಗ ಎಲ್ಲರೂ ಎದುರುಕೊಳ್ತಾ ಇದ್ದಾರೆ. ಓ ಮೈ ಗಾಡ್, ತೀರ್ಚೆ ಬಿಟ್ರು ಅವರು. ಮಜವಾಗಿದೆ ಅನ್ಸುತ್ತೆ ಗೇಮು. ಅಮ್ಮ ಬರ್ತಾನೆ. ಎಲ್ಲಿ ಅಮ್ಮ? ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಲೈವ್ ಕೌಂಟರ್ ಇದೆ ನಿಮಗೆ ಚಿಕನ್ ಟಿಕ್ಕಾ. ಆ್ಯಂಡ್ ಇನ್ನೂ ಶುರು ಆಗ್ತಾ ಇದೆ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನಾವು ಚಿಕನ್ ತಿನ್ನಂಗಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಚಿಕನ್ ಲಿವರ್ ಡ್ರೈ ಕೊಡ್ತಾರೆ, ಬಟ್ ಇನ್ನೂ ಶುರು ಮಾಡಿಲ್ಲ. ಸೊ ವಿ ಆರ್ ವೆಜಿಟೇರಿಯನ್ಸ್ ಆನ್ ಮಂಡೇ. ಸೊ ಹಾಗಾಗಿ ಪಿಜ್ಜಾಗೆ ಬಂದಿದ್ದೀವಿ. ಸೊ ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಇವಾಗ, ತಿನ್ನೋಣ. ಸೊ ಪಿಜ್ಜಾ ಇನ್ನೂ ರೆಡಿ ಆಗಬೇಕಂದ್ರು. ಸೊ ಜಿಲೇಬಿ ಕೌಂಟರಿಗೆ ಬಂದಿದ್ದೀವಿ. ಆ್ಯಂಡ್ ಇದೆಲ್ಲ ಅನ್ಲಿಮಿಟೆಡ್. ಸೊ ಲೈವ್ ಕೌಂಟರಲ್ಲಿ ನೀವು ಏನು ಬೇಕಾದ್ರೂ ತೊಗೊಂಡು ತಿನ್ಬೋದು. ಇಲ್ಲಿ ಗೋಬಿ ಮಂಚೂರಿಯನ್ ಮಾಡ್ತಿದ್ದಾರೆ. ಆ್ಯಂಡ್ ಸೊ ಲೈವ್ ಕೌಂಟ್ರಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಪಾನಿಪುರಿ ಇದೆ ನೋಡಿ. ಸೊ ಪಾನಿಪುರಿ, ಆ ಕಡೆ ಗೋಬಿ ಮಂಚೂರಿಯನ್, ಅದ್ರ ನೆಕ್ಸ್ಟು ಜಿಲೇಬಿ, ಅದ್ರ ನೆಕ್ಸ್ಟು ನಿಮಗೆ ಪಿಜ್ಜಾ. ಸೊ ಇದೆಲ್ಲ ಬಂದು ನಿಮಗೆ ಲೈವ್ ಕೌಂಟರಲ್ಲಿ ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ತಿನ್ಬೋದು. ಆ್ಯಂಡ್ ಚಿಕನ್ ಪ್ರಿಯರಿಗೆ ಆ ಕಡೆ ಚಿಕನ್ ಟಿಕ್ಕಾ ಆ್ಯಂಡ್ ಲಿವರ್ ಫ್ರೈ. ಸೊ ಇಷ್ಟು ಕೊಡ್ತಿದ್ದಾರೆ. ಈ ಆ್ಯಂಬಿಯನ್ಸ್ ನೋಡ್ಬೋದು ನೀವು. ಇದು ಕೂಡ ತುಂಬ ಚೆನ್ನಾಗಿದೆ ಕೂತ್ಕೊಂಡು ತಿನ್ನಲಿಕ್ಕೆ. ನಾವಿವಾಗ ಲಂಚಿಗೆ ಬಂದಿದ್ದೀವಿ. ಸೊ ಫುಡ್ ತಿನ್ನೋಣ ಅಂತ. ಅದರದ್ದು ಆ್ಯಂಬಿಯನ್ಸ್ ನೋಡಿ. ಆ್ಯಕ್ಚುಲಾಗಿ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏನೇನು ವೆರೈಟೀಸ್ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ ಇವಾಗ. ನೋಡೋಣ ಬನ್ನಿ. ಇರಿ ಏನಿದೆ ಏನು ಸರ್? ಓಕೆ ದೆನ್ ಬಟರ್ ಆ್ಯಂಡ್ ರೋಟಿ ಅನ್ನ. ಓಕೆ ವೆಜ್ ಹಂಡಿ ಕರಿ. ಓಕೆ ದಾಲ್ ಫ್ರೈ. ಓಕೆ ಸ್ಪ್ರೌಟ್ ಸಲಾಡ್, ಗ್ರೀನ್ ಸಲಾಡ್, ಪಾಪಡ್, ಮೊಸರನ್ನ. ನಿನ್ನ ಫೇವ್ರೆಟ್ ಮೊಸರನ್ನ ಏನು? ವೆಜ್ ಫ್ರೈಡ್ ರೈಸ್. ಸ್ಮೆಲ್ ಅಂತೂ ಗಮಗಮ. ಪ್ಲೇನ್ ರೈಸ್ ಆ್ಯಂಡ್ ರಸಮ್. ಈ ಕಡೆ ಚಿಕನ್ ಅವರಿಗೆ ಲಾಂಗ್ ಚಿಕನ್, ಚಿಕನ್ ಕರಿ ಆ್ಯಂಡ್ ಚಿಕನ್ ಬಿರಿಯಾನಿ. ಇಷ್ಟು ಬಂದು ವೆಜ್. ಆ್ಯಕ್ಚುಲಾಗಿ ವೆಜ್ಜಲ್ಲೇ ತುಂಬ ವೆರೈಟೀಸ್ ಇದೆ. ನಾನ್ ವೆಜ್ ಇಷ್ಟೇನಾ? ನಾನ್ ವೆಜ್ ಕಡಿಮೆ. ರಿಷಿ, ರಿಷಿ ಇಲ್ಲಿ. ಓಯ್ ರಿಷಿ,